ಸರ್, ಆ ಮೇನ್ ರೋಡ್ ತನಕ ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಬನ್ನಿ. ಹಲೋ ಬ್ರದರ್, ಯಾಕೆ ಕಣ್ಣೀರು? ಏನಾಯಿತು? ಏನಿಲ್ಲ ಬ್ರದರ್, ಹೀಗೆ ಏನೋ ನೆನಪಾಯಿತು ಅಷ್ಟೇ. ಅದು ಹಾಗೆ ಬ್ರದರ್, ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ಮೆಮೊರೀಸ್ ಆರ್ ವಂಡರ್ಫುಲ್ ಟು ಮೇಕ್ ಬಟ್ ಡಿಫಿಕಲ್ಟ್ ಟು ರಿಮೆಂಬರ್ ಅಂತ. ನಿಜ ಬ್ರದರ್. ಆದರೂ ನಿಮ್ಮ ನೆನಪು ಕಣ್ಣೀರು ತರಿಸ್ತಿದೆ ಅಂದರೆ ಎನಿ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಇದ್ದಿದ್ದೆ ಬಿಡಿ ಬ್ರದರ್. ಅಲ್ಲ, ನಿಮ್ಮ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿಬಿಡ್ತೀನಿ ಅಂತಲ್ಲ, ಸೊಲ್ಯೂಷನ್ ಕೊಡೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ಸಜೆಷನ್ ಆದ್ರೂ ಕೊಡೋಣ ಅಂತ. ಸಜೆಷನ್ಸ್? ಸಲಹೆ ಕೊಡೋದು ನಾವು ಮಾಡೋ ಕೆಲಸಕ್ಕೆ, ಆಲ್ರೆಡಿ ಮಾಡಿರೋ ತಪ್ಪಿಗಲ್ಲ. ಹಾಗಂದರೆ ಕೆಲವೊಂದು ತಪ್ಪಿಗೆ ಸ್ಯಾಕ್ರಿಫೈಸೇ ಸೊಲ್ಯೂಷನ್ ಆಗುತ್ತೆ ಬ್ರದರ್. ಎಂಡ್ ಆಫ್ ದಿ ಮೂಮೆಂಟ್ ಎಲ್ಲವೂ ನಮಗೆ ನೋವು ಕೊಡುತ್ತೆ. ಹಾಗೇ ಎಲ್ಲರೂ ನಮ್ಮನ್ನು ಬಿಟ್ಬಿಟ್ಟು ಹೋಗ್ತಾರೆ. ಏನಾಯಿತು ಬ್ರದರ್? ನಥಿಂಗ್. ಬ್ರದರ್ ಅಂತ ಕರಿತಾ ಇದ್ದೀರಾ? ಬ್ರದರ್ ಅಂದ್ಕೊಂಡು ಒಂದು ಪ್ರಶ್ನೆ ಕೇಳಲ್ಲ? ಏನು ಕೇಳಿ ಬ್ರದರ್? ಆಗಲೇ ನಮ್ಮನ್ನೆಲ್ಲ ಬಿಟ್ಟೋಗ್ತಾರೆ ಅಂತ ಹೇಳ್ತಿದ್ರಿ, ನಿಮ್ಮನ್ನು ಯಾರು ಬಿಟ್ಟೋದ್ರು? ಇವಳು ನನ್ನ ಹುಡುಗಿ ಬ್ರದರ್. ನಾವಿಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ವಿ. ಏನಾಯಿತು? ಇಬ್ಬರು ಖುಷಿಯಾಗಿ ಚೆನ್ನಾಗೇ ಇದ್ವಿ. ನಾನೇ ತುಂಬ ಪೊಸೆಸಿವ್ ಆಗಿಬಿಟ್ಟೆ. ಮೊದಲೇ ನನಗೆ ಮುಂಗೋಪ ಜಾಸ್ತಿ. ತಪ್ಪು ಮಾಡ್ಬಿಟ್ಟೆ ಬ್ರದರ್. ಸಮಾಧಾನ ಮಾಡ್ಕೊಳ್ಳಿ. ಪ್ರೀತಿ ಅಂದಮೇಲೆ ಅಲ್ಲಿ ಪೊಸೆಸಿವ್ನೆಸ್ ಇರಲೇಬೇಕು. ತಪ್ಪು ಎಲ್ಲರೂ ಮಾಡ್ತಾರೆ. ಸಾಧಾರಣವಾಗಿ ತಪ್ಪು ಮಾಡಿದಾಗ ಏನು ಮಾಡ್ತಾರೆ ಹೇಳಿ? ಸಾರಿ ಕೇಳ್ತಾರೆ. ಕೆಲವರು ಸಾರಿ ಕೇಳ್ತಾರೆ, ಇನ್ನು ಕೆಲವರು ಆ ತಪ್ಪು ನಡೀದೇ ಇರೋ ಥರ ನೋಡ್ಕೋತಾರೆ. ಆದರೆ ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಏನು ಯೋಚನೆ ಮಾಡ್ತಾಯಿದ್ದೀರಾ ಬ್ರದರ್? ನಿಮ್ಮ ತಪ್ಪನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತನಾ? ನನ್ನ ಪ್ರಕಾರ ಸರಿ ಮಾಡ್ಕೊಳ್ಳೋದು ಅಂದರೆ ಸಾಯೋದು. ಅವಾಗಲೇ ನೆಮ್ಮದಿ. ಏನು ಬ್ರದರ್ ಹಂಗೆ ನೋಡ್ತಾ ಇದ್ದೀರಾ? ಸಾಯೋ ಮಾತಾಡ್ತಿದ್ದಂಗೆ ಸ್ಮಶಾನ ಹತ್ರ ಗಾಡಿ ನಿಲ್ಲಿಸಿದೆ ಅಂತನಾ? ಟೆನ್ಷನ್ ಮಾಡ್ಕೋಬೇಡಿ, 2 ನಿಮಿಷ ಬಂದೆ. ವರ್ಷದಿಂದ ವರ್ಷಕ್ಕೆ ಈ ಜಗತ್ತು ಬದಲಾಗ್ತಿದೆ, ದಿನದಿಂದ ದಿನಕ್ಕೆ ಈ ಜೀವನನೂ ಬದಲಾಗ್ತಿದೆ. ಆದರೆ ನಿನ್ನ ಮೇಲಿಟ್ಟಿರೋ ಪ್ರೀತಿ ಯಾವತ್ತಿಗೂ ಬದಲಾಗಲ್ಲ. ಅಮ್ಮ, ಐ ಲವ್ ಯು. ಯಾಕೆ ಬ್ರದರ್ ಹೀಗೆ ನೋಡ್ತಾ ಇದ್ದೀರಾ? ಆ ಗೋರಿ ಯಾರ್ದು? ನಮ್ಮ ಅಮ್ಮಂದು. ಅಮ್ಮನಾ? ಹೌದು, ಅಮ್ಮನೇ. 3 ವರ್ಷ ಆಯಿತು. ಈ ಕಡೆ ಬಂದಾಗೆಲ್ಲ ಹೂ ಇಟ್ಟು ಮಾತಾಡ್ಸ್ಕೊಂಡು ಹೋಗ್ತೀನಿ. ಬ್ರದರ್, ಮನಸ್ಸಲ್ಲಿ ಇಷ್ಟೋ ನೋವಿಡ್ಕೊಂಡು ನಗ್ನಗ್ತಾ ಇದ್ದೀರಲ್ಲ, ಹೇಗೆ? ಬ್ರದರ್, ನಮ್ಮಮ್ಮ ಜೀವನದಲ್ಲಿ ತುಂಬ ಹತ್ತಿದ್ದಾರೆ, ಆದರೆ ನನಗೆ ನಗೋದನ್ನು ಹೇಳ್ಕೊಟ್ಟಿದ್ದಾರೆ. ಅವರು ಮೇಲಿಂದ ನನ್ನ ನೋಡ್ತಾ ಇರ್ತಾರೆ. ನಾನು ಇಲ್ಲಿ ಖುಷಿಯಾಗಿದ್ದರೆ ಅವರು ಅಲ್ಲಿ ಖುಷಿಯಾಗಿರ್ತಾರೆ ಅಲ್ವಾ?
ಬ್ರದರ್, ಅವಾಗಲೇನೋ ಸತ್ರೆ ನೆಮ್ಮದಿ ಅಂತ ಹೇಳ್ತಾ ಇದ್ರಿ. ಒಂದು ಮಾತು ಹೇಳ, ಮನುಷ್ಯ ಸ್ಮಶಾನಕ್ಕೆ ಬಂದರೆ ಸಿಗೋದು ಬರೀ ಬೂದಿ. ಮನಸ್ಸನ್ನ ಸ್ಮಶಾನಕ್ಕೆ ಕಳಿಸ್ಬೇಕು, ಆವಾಗಲೇ ಸಿಗೋದು ನೆಮ್ಮದಿ. ಬ್ರದರ್, ಟ್ರಸ್ಟ್ ಮೀ, ಒನ್ ಹಾನೆಸ್ಟ್ ಕಾನ್ವರ್ಸೇಷನ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರನ್ನ ಯಾವತ್ತೂ ಕಳ್ಕೊಬೇಡಿ. ಯಾಕಂದರೆ ನೀವು ಎಲ್ರಿಗೂ ಅರ್ಥ ಆಗೋದಿಲ್ಲ ಅಲ್ವಾ? ಬ್ರದರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಬಯಸಿದ್ದು ನಿಸ್ವಾರ್ಥ ಪ್ರೀತಿನ. ಬಹುಶಃ ಅದನ್ನು ಬಯಸಿ ನಾನೇ ಸ್ವಾರ್ಥಿ ಆಗ್ಬಿಟ್ಟೆ ಅನ್ಸುತ್ತೆ. ಪ್ರೀತಿ ಅಂದಮೇಲೆ ಅದರಲ್ಲಿ ಸ್ವಾರ್ಥ ಇರಲೇಬೇಕು, ಇದ್ದೇ ಇರುತ್ತೆ. ಹಾಗಾದರೆ ನನ್ನ ಹುಡುಗಿ ನನ್ನನ್ನು ಕ್ಷಮಿಸ್ತಾಳ ಬ್ರದರ್? ಅಯ್ಯೋ ಬ್ರದರ್, ಒಂದು ರಿಲೇಷನ್ಶಿಪ್ನ ಕಾಪಾಡ್ಕೋಬೇಕಂದ್ರೆ ಒಬ್ರನ್ನೊಬ್ರು ಕ್ಷಮಿಸೋ ಗುಣ ಇರಬೇಕು. ಅವರೆಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಸರಿ, ಅದನ್ನು ಕ್ಷಮಿಸೋ ಅಷ್ಟು ಪ್ರೀತಿ ನಿಮ್ಮಲ್ಲಿದ್ದರೆ ಆ ರಿಲೇಷನ್ಶಿಪ್ ಕೊನೆವರೆಗೂ ಇರುತ್ತೆ. ಕಣ್ತುಂಬ ಬರೀ ನೋವು ಅನ್ನೋ ಕಣ್ಣೀರಿದ್ರೆ ನಿಮಗೆ ಖುಷಿಯಾಗಿರೋ ದಾರಿ ಎಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಹೇಳಿ? ಫಸ್ಟು ಕಣ್ಣೀರು ಒರೆಸ್ಕೊಳ್ಳಿ, ನಿಮ್ಮ ಮುಂದೆ ನೂರಾರು ದಾರಿ ಇದೆ. ಇವಾಗ ಹೇಗೆ ಕಾಣಿಸ್ತಿದೆ ಪ್ರಪಂಚ? ಎಲ್ಲ ಹೊಸ್ತಾಗಿದೆ ಬ್ರದರ್, ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಸರಿ, ನಡೀರಿ ಮತ್ತೆ ಹೋಗೋಣ. ಹಾ, ಬ್ರದರ್, ಅರ್ಧ ದಿನದಲ್ಲಿ ಎಷ್ಟೊಂದು ಕ್ಲೋಸ್ ಆಗಿಬಿಟ್ವಿ. ನೀವೇನು ಮಾಡ್ಕೊಂಡಿದ್ದೀರಾ? ನಾನಾ ಮಾತಾಡೋರ ಜೊತೆ ಮೌನವಾಗಿರ್ತೀನಿ, ಪ್ರೀತಿಸೋರ ಜೊತೆ ಪ್ರೀತಿಯಿಂದ ಇರ್ತೀನಿ.